ಏನೇನೆಲ್ಲ ಟಿವಿಯಲ್ಲೆಲ್ಲ ಹೇಳ್ತಿದ್ರ ಅದು ಎಂತಕ್ಕೆ ಹಾಗೆ ಹೇಳಿದ್ರೆ ಏನಂತ ನಂಗೆ ಗೊತ್ತಿಲ್ಲ. ಆದ್ರೆ ಅವಳು ಮಗಳು ಹೇಳ್ಕೊಟ್ಟಿದ್ರಿಂದ ಅವಳು ಹಾಗೆ ಹೇಳಿದ್ರು. ಅವಳ ಮಗಳು ಹಿಂದ್ಗಡೆನೆ ಇದ್ದಾಳೆ, ಅದಕ್ಕೆ ಅವಳು ಹೇಳ್ಕೊಟ್ಟಂಗೆ ಅವ್ರು ಹೇಳಿದ್ರು ಅಷ್ಟೇ. ಅವ್ರು ಇದುವರೆಗೂ ಮನೆ ಜವಾಬ್ದಾರಿ ಒಂಚೂರು ಏನೂ ತಗೊಂಡಿಲ್ಲ, ಇದುವರೆ ತನಕ ತಗೊಂಡಿದ್ದಿಲ್ಲ. ಎಲ್ಲೋ ಕೆಲಸ ಮಾಡ್ತೇನೆ ಅಂತ ಹೋಗೋದು, ಏನೋ ದುಡ್ದಿದ್ರು ತೆಗೆದು ತಗೊಂಡೋಗಿ ಅವಳ ಮಗಳ ಮನೆಗೆ ಕೊಡೋದವ್ರು. ಆಸ್ತಿಗೋಸ್ಕರ ಮಗಳು ಈ ತರ ಎಲ್ಲ ಅಪ್ಪನ ತೆಗೆದು ಅಪ್ಪನಿಗೆ ಈ ರೀತಿ ಎಲ್ಲ ಹೇಳ್ಕೊಟ್ಕೊಂಡು ಕೊಟ್ಲು. ಮತ್ತೆ ನಮ್ಮ ಮನೆ ಮಕ್ಳಿಗೆ ಓದಿಸೋದು ಬೇಡ, ನೀನ್ ಯಾಕೆ ಓದಿಸ್ಬೇಕು, ಕೆಲ್ಸಕ್ಕೆ ಹಾಕ, ಸಾಕಲ್ಲ, ಒಂದು 7ನೇ ಕ್ಲಾಸ್ ಕಲ್ತ್ಕೊಂಡು ಕೆಲ್ಸಕ್ಕೆ ಹೋಗ್ಲಿ ಅಂತ ಅವ್ರು ಹೇಳ್ತಿದ್ರು. 3 ಹೆಣ್ಮಕ್ಳು ಯಾರಿಗೂ ಅವ್ರು ಓದಿಸಿದವರಲ್ಲ, ಕಲಿಸಿದವರಲ್ಲ, ಏನು ಜವಾಬ್ದಾರಿಯೇ ತಗೊಂಡವರಲ್ಲ. ಆ ಕಾಲದಲ್ಲಿ ಒಂದು 2 ಲಕ್ಷ ರೂಪಾಯಿಗೆ ಒಂದೂವರೆ ಲಕ್ಷದಲ್ಲಿ ಮನೆ ಆಗಿತ್ತು. ಆವಾಗ ಕಟ್ಟಿದ ಮನೆ ಅದ ಒಂದು 5,000 6,000, ಈಗ ಮೊನ್ನೆವರೆಗೆ ಒಂದು 6,000 ಬರ್ತಿತ್ತು. ಈಗ ಆ ಮನೆಯಲ್ಲಿ ನಮ್ದು ಬಿದ್ದೋಯ್ತು, ಈಗ ಈ ಮನೇಲಿ ಬಂದು ಇತ್ತು. ನಾವು ಅದನ್ನ ಇವಳು ಏನೆಲ್ಲ ಹೇಳ್ಕೊಟ್ಟು ಅಪ್ಪನ ಹತ್ರ ಹೇಳ್ತಿದ್ದಾಳೆ. ಅವಳು ನಿಜವಾಗಿ ಅವ್ರಿಗೆ ಮಾತಾಡಕ್ ಬರೋದಿಲ್ಲ. ಅವ್ರಿಗೆ ಒಂಥರ ಮಾನಸಿಕ, ಎಲ್ಲೆಲ್ಲ ಹೋಗಿ ಎಲ್ಲಿ ಹೋದ್ರು ಎಲ್ಲಿ ಬರ್ಬೇಕು, ರಾತ್ರಿ ಕಳ್ಸಿದ ಹೋಗೋದು, ರಾತ್ರಿಗೆ ಮನೆ ಬಿಟ್ಟು ಹೋಗೋದು, ನಿದ್ರೆ ಕಣ್ಣಲ್ಲಿ ಮರಲ್ ತರ ಮಾತಾಡೋದು, ಏನೆಲ್ಲ ಮಾತಾಡ್ತಾರೆ. ಆದ್ರೆ ಅವಳು ಹೇಳ್ಕೊಟ್ಟಿದ್ರಿಂದ ಈ ತರ ಮಾತಾಡ್ತಿದ್ದಾರೆ. ಕೆಲ್ಸಕ್ಕೆ ಹೋದ್ರೆ ದುಡ್ದ್ರೆ ತಗೊಂಡೋಗಿ ಮಗಳು ಮನೆ ಕೊಡೋದು. ಇವಳು ಗಂಡ ದುಡ್ದು ನಾನು ಚೂರ್ಪರೇನ ಬಾಡಿಗೆ ಬಂದಿದ್ದಲ್ಲ, ಅದು ಇದೆಲ್ಲ ಹಣ ಸೊಸೈಟಿಲಿ ಇಟ್ಟಿದ್ದೆ, ಅವಾಗ ಸೊಸೈಟಿಲಿ ಇದ್ದ ಅಂತ ನಂಬಿಕೆ ಮೇಲೆ ಅವನ ಸೊಸೈಟಿಲಿ ಇಟ್ಟಿದ್ದಿದೆ. ಅದನ್ನು ತೆಗೆದು ತಗೊಂಡೋಗಿ ಅವಳು ಮಗಳಿಗೆ ಅವಳ ಹೆಂಡತಿಗೆ ತಗೊಂಡೋಗಿ ಕೊಟ್ಟ. ನನ್ನ ಗಂಡ ದುಡ್ಡು ತಗೊಂಡೋಗಿ ಅವರಿಗೆ ಕೊಡ್ತಾರೆ. ಮತ್ತೆ ಈಗ ಅದು ಸಾಲದೆ ನಮ್ಗೆ ಮನೆ ಕಟ್ಟಿ ಸಾಲ, ನಮ್ಗೆ ಜಾಗ ಬೇಕು, ಮನೆ ಬೇಕಂತೆಲ್ಲ ಹೇಳಿದ್ಲ. ಕಡೆಗೆ ದೊಡ್ಡ ಮಗು ಗಾಯತ್ರಿ ಅಂತ, ದೊಡ್ಡವಳು ಚೈತ್ರನಕ್ಕ, ಅವಳು ನಂಗೆ ಸಾಲ ಉಂಟು ನಂಗೆ ಸಾಲ ಇಲ್ಲ ಅಂತ ಅದು ಈಗಳು ಚೈತನ್ಯ ಮಾಡಿದ ಅರ್ಥ. ಚೈತನ್ಯ ಬಂದು ಅಮ್ಮ ಒಂದು ಸೈನ್ ಹಾಕು ಅವಳಿ ಮನೆ ಆಗ್ಲಿ ಅಂತ ಅವಳು ಹೇಳಿ ನಮ್ಮನ್ನೆಲ್ಲ ಕರ್ಕೊಂಡೋಗಿ ಅವಳಿಗೊಂದು ಸೈನ್ ಹಾಕ್ಸಿ ಇಡೀ ಜಾಗದ ಮೇಲೆ ಒಂದು 25 ಲಕ್ಷ ಅವಳಿಗೆ ಲೋನ್ ತೆಗೆದುಕೊಡ್ತ. ಅದು ತೆಗೆದುಕೊಟ್ಟು ರೆಕಾರ್ಡ್ ಸಮೇತ ಅವಳ ಕೈಯಲ್ಲೇ ಉಂಟು. ಅದು ಈಗ ಅಪ್ಪನ ಹತ್ರ ಎಲ್ಲ ಸೈನ್ ಹಾಕ್ಸ್ಕೊಂಡಿರ್ಲಿಲ್ಲ. ನಂಗೆ ಮತ್ತು ಸಾಲ ಉಂಟು, ನಂಗೆ ಜಾಗ ಬರೆದುಕೊಡು ಅಂದ್ಲು. ನಂಗೆ ಇನ್ನೊಬ್ಳು ಒಬ್ಳು ಹುಡುಗಿ ಓದ್ಲಿಕ್ಕಿದ್ದಾಳೆ, ಮದುವೆ ಆಗ್ಲಿಕ್ಕೆ ಉಂಟು, ಇನ್ನೊಬ್ಳು ಇದ್ದಾಳೆ, ನಾನು ಸೈನ್ ಹಾಕುದೇ ಇಲ್ಲ ಅಂತ ಹಠ ಕಟ್ಟಿ ಹೇಳ್ದೆ. ಅಪ್ಪನ ಹತ್ರ ಸೈನ್ ಹಾಕ್ಸ್ಕೊಂಡ್ಲು. ನಾನ್ ಸೈನ್ ಹಾಕ್ಲಿಲ್ಲ ಅಂತ ನನ್ನ ಮೇಲೆ ಸಿಟ್ಟಿಗೆ ಅಪ್ಪನ ಹಿಡ್ಕೊಂಡು ಅಪ್ಪನದ್ದು ಏನೆಲ್ಲ ಹೇಳ್ಕೊಟ್ಟು ಹೀಗೆಲ್ಲ ಹೇಳ್ತಿದ್ದಾಳೆ. ಈಗ ಮತ್ತೆಂತದಲ್ಲ, ಅವಳಿಗೆ ಈಗ ದುಡಿಮೆ ಮಾಡ್ತಾಳೆ, ಹೊಲಿತಾಳೆ, ಟ್ಯೂಷನ್ ಕೊಡ್ತಾಳೆ, ಶಾಲೆ ಟೀಚಿಂಗ್ ಮಾಡ್ತಾಳೆ, ಎಲ್ಲ ಮಾಡ್ತಾಳೆ. ಆದ್ರೆ ಅಪ್ಪನಿಗೆ ಇಟ್ಕೊಂಡು ಅಪ್ಪನಿಗೆ ಹೇಳ್ಕೊಟ್ಟು ಏನೆಲ್ಲ ಹೇಳ್ಕೊಂಡು ಅಮ್ಮ ಸೈನ್ ಹಾಕೋದಿಲ್ಲ, ಅಮ್ಮ ಮೋಸ ಮಾಡಿದ್ಲ, ಅಮ್ಮ ಎಲ್ಲ ಆಗೋದು ಅವಳಿಂದ, ನನ್ನ ಮಗಳಿಂದನೇ ಆಗೋದಿಲ್ಲ. ಮದುವೆಗೆ ಅಪ್ಪನ ತಡೆದದ್ದೇ ಅವಳು, ಅಪ್ಪನನ್ನ ಕರೆದಿದ್ದವಳೆ. ಅಪ್ಪನ ಮದುವೆ ತಡೆದಿದ್ದೆ ಅವಳೆ ಬರ್ದಿದ್ದು. ನಾನು ಒಂದು ಫೋನ್ ಮಾಡಿದ್ರು ಸಾಕಿಯ, ನಾನು ಒಂದು ಚೂರು ಹೋಗಿ ಅಪ್ಪಯ್ಯ ಅಂತ ಹೇಳಿದ್ರೆ ಅವ್ರು ಹೋಗ್ತಾರೆ. ಈಗ ನಾನ್ ಕಳ್ಸೋದಿಲ್ಲ, ಅಪ್ಪಯ್ಯನ ಕಳ್ಸೋದಿಲ್ಲ ಅಂತ ಹೇಳಿ ಅಪ್ಪ ಇಲ್ಲಿವರೆಗೆ ಕುಂದಾಪುರ ತನಕ ಬಂದವ್ರನ್ನ ಇವಳು ಹೋಗಿ ಕರ್ಕೊಂಡು ಹೋಗಿ ಮನೆ ಒಳಗೆ ತಗೊಂಡೋಗಿ ಇಟ್ಕೊಂಡು ಮದುವೆ ಬರ್ದಿದ್ದಾಗ ಮಾಡಿದ್ಲು. ಅವಳು ಬರಬಾರ್ದು, ಇವಳು ಮರ್ಯಾದೆ ಹೋಗ್ಬೇಕು, ಮದುವೆ ಬರಬಾರ್ದು ಅಂತ ಅವಳೇ ಮಾಡಿಸಿದ್ದೆ, ಎಲ್ಲ ಮಾಡಿಸಿದ್ದು ಒಳ್ಳೆಯ. ಅವಳಿಗೆ ಬಾರಿ ಒಂದು ಹಠ ಉಂಟು. ನಾನೊಂದು ಸೈನ್ ಹಾಕಲಿಲ್ಲ ಜಾಗದ ಮೇಲೆ ಅಂತ ಬಾರಿ ಹಠ ಉಂಟು. ಅಪ್ಪನಿಗೆ ಮದುವೆ ಅಂದ್ರೆ ಬಾರಿ ಇಷ್ಟ ಆಯ್ತು, ತುಂಬಾ ಇಷ್ಟ ಆಯ್ತು ಅವರಿಗೆ. ಅವ್ರಿಗೆ ಮದುವೆ ಬರುವಾಗ ಕಟ್ಟಿಗೆ ಮನೆಗೆ ನರಿಗುಡ್ಡೆ ಮನೆ ಅಂತ ನಮ್ಮ ಕುಟುಂಬದವ್ರ ಮನೆ ಉಂಟು, ಅವರು ದೊಡ್ಡಪ್ಪ ಅವ್ರ ಮನೆ ಅದ. ಅವ್ರ ಮನೆಗೆಲ್ಲ ಬಂದು ಮದುವೆ ಕಾಗದ ಎಲ್ಲ ಖಾಲಿ ಆಯ್ತು. ನೀವು ಕಟ್ಟಿಗೆ ಮನೆ ನರಿಗುಡ್ಡೆ ಮನೆ ಅಂತ ಕುಂದೇಶ್ವರ ದೇವಸ್ಥಾನ ಹತ್ರ ಅವ್ರ ಅಕ್ಕದಿರ ಮನೆ ಅದ, ದೊಡ್ಡಪ್ಪನ ಮಗಳು ಅಕ್ಕದಿರ ಮನೆ. ಅಲ್ಲಿ ಬಂದು ನೀವು ಬನ್ನಿ, ಮದುವೆ ಬನ್ನಿ, ಕಾಗದ ಎಲ್ಲ ಖಾಲಿ ಆಯ್ತು, 9ನೇ ತಾರೀಕಿಗೆ ಕಮಲಶಿಲೆ ದೇವಸ್ಥಾನದಲ್ಲಿ ಮದುವೆ ಉಂಟು ಬನ್ನಿ ಅಂತ ಹೇಳಿ ಇಲ್ಲೆಲ್ಲವ್ರಿಗೆ ಹೇಳಿ ಮನೆ ಪೈಂಟಿಂಗ್ ಮಾಡುವಾಗ ನಿಂತು ಪೈಂಟ್ ಮಾಡಿಸಿ ಹೋಗಿದ್ದಾರೆ. ಆವಾಗ ನಾವು ಮದುವೆಗೆ ಅವ್ರಿಗೆ ಇಷ್ಟು ಸಲ ಕರೆದಿದ್ದೆ. ನಾನು ಗುರುವಾರ ಬೆಳಿಗ್ಗೆ ಬರ್ತೇನೆ, ಅಷ್ಟರ ತನಕ ಬರಕ್ ಆಗಲ್ಲ ನಂಗೆ, ಗುರುವಾರ ಬೆಳಿಗ್ಗೆ ಬರ್ತೇನೆ ಅಂತ ಹೇಳಿ ಬಂದವ್ರನ್ನ ಇವಳು ಬಂದು ಕರ್ಕೊಂಡು ಹೋಗಿ ಮಾಡಿಸಿದ್ದಾಳೆ. ಎಲ್ಲ ಮಾಡಿಸಿದ್ದು ದೊಡ್ಡ ಮಗಳಿಂದಾನೇ ಆಗಿದೆ ಪೂರ. ಈಗ ನಾನು ಒಂದು ಸೈನ್ ಹಾಕಲಿಲ್ಲ, ಅವಳಿಗೆ ಆಸ್ತಿ ಸಿಕ್ಲಿಲ್ಲ ಅಂತ ಸಿಟ್ಟಿಗೆ ಏನೆಲ್ಲ ಅಪ್ಪನಿಗೆಲ್ಲ ಹೇಳ್ಕೊಟ್ಟು ಈ ರೀತಿ ಎಲ್ಲ ಮಾಡ್ತಿದ್ದಾಳೆ. ಈಗ ಬಂದು ನಮ್ಮ ಮನೇಲಿ 12 ವರ್ಷದಿಂದ ಇದ್ದಾನೆ, 12 ವರ್ಷದಿಂದ ಇಲ್ಲೇ ಮಲ್ಕೊಂಡಿದ್ದ ಹಾಗೆ ಹೀಗೆ ಅಂತ ಹೇಳ್ತಿಲ್ಲ. ಇಲ್ಲಿ ಇದ್ದಾರೆ ಅಂತ ಇಲ್ಲ, ಕೆಲವರಿಗೂ ಇಲ್ಲಿದ್ದವ್ರಿಗೆ ಗೊತ್ತುಂಟು. ಅವ ಇಲ್ಲಿ ಬಂದವನು ಎಲ್ಲ ಬರ್ತಿದ್ದ, ಬಂದು ಹೋಗ್ತಿದ್ದ, ನಿಲ್ತಿರ್ಲಿಲ್ಲ. ಇವ್ರು ಮತ್ತೆ ಯಾವ ವಿಷಯದಲ್ಲಿ ಇವ್ರಿಗೆ ಇದೆಲ್ಲ ಮಾತಾಡಕ್ಕೆ ಬರೋದಿಲ್ಲ. ಮೀಡಿಯಾದವ್ರ ಮುಂದೆ ಮಾತಾಡ್ಬೇಕಂತಾನೆ ಇವ್ರಿಗೆ ಗೊತ್ತಿಲ್ಲ, ಯಾರು ಮಾತಾಡ್ಬೇಕೇನಂತ. ಇವಳಿಗೆ ಇವಳು ದೊಡ್ಡ ಮಗಳು ಹೇಳ್ಕೊಟ್ಟು ಅಥವಾ ಬೇರೆ ಯಾರು ನಾವು ಇವಳಿಗೆ ಆಗದಿದ್ದವರು ಏನೋ ಹೇಳ್ಕೊಟ್ಟು, ಆದ್ರಿಂದ ಇವಳು ಮಾತಾಡಿದಷ್ಟು ಬಿಟ್ರೆ ಮತ್ತೆ ಅವರಿಗೆಲ್ಲ ಅಷ್ಟೆಲ್ಲ ಮಾತಾಡೋಷ್ಟು ತಲೆ ಇಲ್ಲ, ಮಾತಾಡೋದಿಲ್ಲ ಅವರು. ಒಂದು ರೀತಿ ಸರಿ ಇಲ್ಲ ಅವರು. ಯಾವ ಜವಾಬ್ದಾರಿ, ಒಂದು ಹೆಣ್ಮಕ್ಳು 3 ಹೆಣ್ಮಕ್ಳು ಇವ್ರು ದೊಡ್ಡವಳದಿಂದ ಹಿಡಿದು ಅವಳಿಗೆ ಓದಿಸೋದಾಗ್ಲಿ ಮದುವೆ ಮಾಡೋದಾಗ್ಲಿ ಯಾವ ವಿಷಯದಲ್ಲೂ ಅವ್ರು ಇದುವರೆಗೂ ಒಂದು ಜವಾಬ್ದಾರಿ ತಗೊಂಡವರಲ್ಲ. ನಾವೇ ಮಾಡಿದ್ಬಿಟ್ರೆ ಅವ್ರಿಗೆ ಓದ್ಲಿ ಮಕ್ಕಳು ಅಂತೇಳಿ ಹೇಳೋದು ಇಲ್ಲ ಅವರು. ಬೇರೆ ಯಾವ ವಿಷಯಕ್ಕೂ ಅವ್ರು ಜವಾಬ್ದಾರಿ ತಗೊಳ್ಳೋದಿಲ್ಲ. ನಾವು ಅದಕ್ಕೆ ಬಿಟ್ಬಿಟ್ಟಿತ್ತು. ನಮ್ಗೆ ನೋಡಿ ಸಾಕಾಗಿತ್ತು, ಜಬರ್ದಸ್ತ್ ಮಾಡೋದು, ಹೊಡಿಯೋಕ್ ಬರೋದು, ಬೈಯೋಕ್ ಬರೋದು, ಹೊಡಿಯೋದು ಬಡೋದು, ನಮ್ಮ ನೋಡಿ ಸಾಕಾಗಿ ಜೀವಮಾನ ಬೇಡ ಅನ್ಸಿಬಿಟ್ಟು ಇವ್ರ ವಿಷಯ ಬಿಟ್ಬಿಟ್ಟಿತ್ತು ನಾವು. ಈಗ ಅಲ್ಲೆಲ್ಲ ಮಗಳೆಲ್ಲ ಕೆಲ್ಸಕ್ಕೆ ಸೇರ್ಕೊಂಡಿದ್ದಾಳೆ, ಕೆಲ್ಸಕ್ಕೆ ಹೋಗ್ತಾಳೆ, ತಗೊಂಬಂದು ಮಗಳಿಗೆ ಕೊಡ್ತಾಳೆ, ದುಡ್ಡು ತಂದು ಅವಳಿಗೆ ಕೊಡ್ತಿದ್ದಾಳೆ ಅಷ್ಟೇ. ಅವ್ರ ಹತ್ರ
ಹತ್ರ ಕರ್ಕೊಂಡು ಹೋದ್ಲು, ಇಲ್ಲಿ ನಂಗೆ ಪೀಡಿಸಿದ್ಲು ಬಂದು, ಹೀಗೆಲ್ಲ ಮಾಡ್ತಾ ಇದ್ಲು. ಸೈನ್ ಹಾಕ್ಸು, ನಂಗೊಂದು ಸೈನ್ ಹಾಕ್ಸು, ನಂಗೆ ಸಾಲ ಉಂಟು ಅನ್ಕೊಂಡು ಹೇಳ್ತಾ ಇದ್ದಾಳೆ. ಅವಳಿಗೆ ಎಲ್ಲೋ ಗಂಡ ಕೆಲ್ಸಕ್ಕೆ ಹೋಗ್ತಾರೆ, ಮನೆ ಕೆಲಸ ಮಾಡ್ಕೊಂಡು ಅಲ್ಲಿ ಹೋಗ್ತಾರೆ ಬರ್ತಾರೆ. ಆದ್ರೆ ಅವಳಿಗೆ ಎಷ್ಟಿದ್ರು ನಂಗೆ ಒಂದು ಸಾಲ ಉಂಟು, ನಂಗೆ ಸೈನ್ ಹಾಕು. ಅವಳಿಗೆ ಯಾರಿಗೆ ಸಾಲ ಇಲ್ಲಲ್ಲ ಈಗ ನಿಮ್ಗೆಲ್ಲ, ನಂಗೆ ಸೈನ್ ಹಾಕು. ನಂಗೆ ದೊಡ್ಡ ಸಣ್ಣ ಮಗಳಿಗೆ ಈಗ ಓದಿಸ್ಲಿಕ್ಕೆ ಉಂಟು, ಸಣ್ಣ ಮಗಳು ಕಲಿತಿದ್ದಾಳೆ, ಅವಳಿಗೆ ಮದುವೆಗೆ ಉಂಟು ಅಂತ ಹೇಳಿದ್ರೆ ಅವಳು ಕೇಳಿದಿಲ್ಲ. ಆ ಚಿಟ್ಟಿಗೆ ಏನೆಲ್ಲ ಅಪ್ಪನಿಗೆಲ್ಲ ಹೇಳ್ಕೊಟ್ಟು ಈ ರೀತಿಯೆಲ್ಲ ಹೇಳ್ತಿದ್ದಾಳೆ ಅಷ್ಟೇ, ಮತ್ತೆ ಎಂತದೆಲ್ಲ.